ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕಳೆದ ಬಾರಿ ಈ GPSR ಪರೀಕ್ಷೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಪ್ಯಾಟ್ರನ್ ಮತ್ತು ಪತ್ರಿಕೆಗಳ ವಿಶ್ಲೇಷಣೆ ಮಾಡಿದ್ದೆವು. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ರಾಷ್ಟ್ರೀಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ 2026ರ ಕುರಿತಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ UGC ನೆಟ್ 2026ರ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಈ ನೋಟಿಫಿಕೇಷನ್ ಯಾವಾಗ ಬರುತ್ತಂತೇಳಿ. ಸೊ ನೋಟಿಫಿಕೇಷನ್ ಯಾವಾಗ, ಅದೇ ರೀತಿಯಾಗಿ ಅರ್ಹತೆ ಮತ್ತು ಪರೀಕ್ಷೆ ವಿಧಾನ ಹೇಗೆ, ಈ ಪರೀಕ್ಷಾ ದಿನಾಂಕ ಹೇಗೆ ಅನ್ನುವುದು ಕುರಿತು ಇವತ್ತು ಕೂಲಂಕಷವಾಗಿ ನಾವು ಚರ್ಚೆ ಮಾಡೋಣ. ಈ ಒಂದು UGC ನೆಟ್ ಜೂನ್ 2026 ಐತಲ್ಲ, ಇದರ ಕುರಿತು ಒಂದು ಎಕ್ಸೆಪ್ಟೆಡ್ ದಿನಾಂಕವನ್ನು ಅದು ಬಿಡುಗಡೆ ಮಾಡಿದೆ. ಸೊ ಯಾವಾಗಪ್ಪ ಈ ಒಂದು UGC ನೆಟ್ ಎಕ್ಸಾಮ್ ಇರುತ್ತಪ್ಪ ಅಂತಂತಂದರೆ, 2026ರ ಈ ಜೂನ್ 2025ರಿಂದ 29ರವರೆಗೆ ನಡೀತಕ್ಕಂಥದ್ದು ಈ ಒಂದು UGC ನೆಟ್. ಎಕ್ಸೆಪ್ಟೆಡ್ ಡೇಟ್ ಇದೇನು ಪರ್ಟಿಕ್ಯುಲರ್ ಅಲ್ಲ. ಸೊ ಅಫಿಷಿಯಲ್ ನೋಟಿಫಿಕೇಷನ್ ಬರೋ ತನಕ ಓದುವಂತಹ ವಿದ್ಯಾರ್ಥಿಗಳಿಗೆ, UGC ನೆಟ್ ಕುರಿತು ಪ್ರಿಪ್ರೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ವೆಬ್ಸೈಟ್ ಬರೋ ತನಕ ಇದೇ ಒಂದು ದಿನಾಂಕ ಅಂತಿಮವಾಗಿರ್ತೈತೆ. ಈ ಜೂನ್ 2026, ಜೂನ್ 25ರಿಂದ 29ವರೆಗೆ ಎಕ್ಸಾಮ್ ನಡೀತಕ್ಕಂಥದ್ದು. ಸೊ ಈ ಒಂದು ಅಪ್ಲಿಕೇಶನ್ ವಿಂಡೋ ಯಾವಾಗ ಓಪನ್ ಆಗುತ್ತಪ್ಪ ಅಂತಂದು ಹೇಳಿದಾದರೆ, ಅಂದರೆ ಇವತ್ತಿನಿಂದ ಏನು ಲೈವ್ ಅಪ್ಡೇಟ್ ಐತಲ್ಲ, ಇವತ್ತಿನಿಂದ ಏನು ಏಪ್ರಿಲ್ ಐತಲ್ಲ, ಏಪ್ರಿಲ್ 2026 ಈ 3rd ವೀಕ್ ಒಳಗೆ ಈ ಒಂದು ಅಪ್ಲಿಕೇಶನ್ ವಿಂಡೋ ಓಪನ್ ಆಗುತ್ತಂತಂದು ಹೇಳ್ಯಾರ. ಇನ್ನು ಲಾಸ್ಟ್ ಡೇಟ್ ಏನು ಇರ್ತೈತಪ್ಪ, ಅದು ಎಲ್ಲಿಂದ ಎಲ್ಲಿವರೆಗೆ ಇರ್ತೈತಪ್ಪ ಅಂತಂದ್ರೆ, ಏಪ್ರಿಲ್ ಒಳಗೆ 3rd ಒಳಗೆ ಓಪನ್ ಆಗಿ ಮೇ 3rd ವೀಕ್ ಒಳಗೆ ಅದೇನಾಗುತ್ತೆ, ಕ್ಲೋಸ್ ಆಗುತ್ತದೆ. ಅದೇ ರೀತಿಯಾಗಿ ಇದು ಒಂದು ಯಾವ ಬೇಸ್ಡ್ ಇರ್ತೈತಪ್ಪ, ಇದೊಂದು ಮೋಡ್ ಎಕ್ಸಾಮ್ ಅಂತಂದರೆ ಇದು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಮೇಲೆ ಇರ್ತಕ್ಕಂಥದ್ದು. ಒಟ್ಟು 80 ಸಬ್ಜೆಕ್ಟ್ಗಳು ಈ UGC ನೆಟ್ಟಿನಲ್ಲಿ ಅರ್ಹತಾ ಪರೀಕ್ಷೆಗಳು ನಡೆಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದುವರೆದು ಈ ಒಂದು ಪೊಸಿಷನ್ಸ್ಗಳು ಇರ್ತಾವೆ ಇದರೊಳಗೆ. UGC ನೆಟ್ ಒಳಗೆ ಟೋಟಲ್ 3 ಪೊಸಿಷನ್ಸ್ ಇರ್ತಾವೆ. ಒಂದು JRF, ಈ ಸೆಕೆಂಡ್ ಒನ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೊಸಿಷನ್, 3rd ಒನ್ ಏನಿರುತ್ತೆ PhD. ಇದು 3rd ಒನ್ ಅದು ಇದ್ರಾಗ ಬಂದಿಲ್ಲ. ಸೊ PhD ಪೊಸಿಷನ್ ಇರ್ತಕ್ಕಂಥದ್ದು. ನೀವು 300 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. 300ಕ್ಕೆ ನೀವು ಒಂದು 180, 190 ಆಯಾ ಕಟ್ ಆಫ್ ಮೇಲೆ, ಅದು ಆಯಾ ವರ್ಷದ ಕಟ್ ಆಫ್ ಏನಿರ್ತೈತಿ ಆ ಕಟ್ ಆಫ್ ಮೇಲೆ ನಿಂತಿರ್ತೈತಿ. ಸ್ವಲ್ಪ ಜಾಸ್ತಿ ಅಂಕಗಳನ್ನು ಪಡೆದ್ರೆ JRF ಆಗುತ್ತೆ, ಅದಕ್ಕೇನು ಕಡಿಮೆ ಅಂಕಗಳು ಪಡ್ಕೊಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುತ್ತೆ. ಇನ್ನು ಕೊನೆಯದಾಗಿ ಅದಕ್ಕೇನು ಕಡಿಮೆ ಇತ್ತು ಅಂತಂದ್ರೆ ನೀವು PhD ಅಡ್ಮಿಷನ್ ಕ್ವಾಲಿಫೈ ಅಂತಂದು ಹೇಳ್ಬರ್ತಾ. ಸೊ ಈ PhD ಕ್ವಾಲಿಫೈ ನೀವೇನು ಪಾಸ್ ಆಗತ್ತಪ್ಪ ಅಂತಂದ್ರೆ 1 ವರ್ಷ ಒಳಗೆ ನೀವು PhD ಅಡ್ಮಿಷನ್ ಮಾಡಿಸ್ಬೇಕು. ಇಲ್ಲಕ್ಕಂದ್ರೆ ಅದು ರದ್ದಾಗುವಂಥ ಚಾನ್ಸಸ್ ತುಂಬ ಇದೆ. ಆಯಿತು. ಇನ್ನು ಈ ಒಂದು UGC ನೆಟ್ RVU ಹೆಂಗೆ, ಈ ಒಂದು ಪ್ರೋಸೆಸ್ ಹೆಂಗೆ ಇರ್ತೈತಿ, ಎಲ್ಲಿಂದ ಎಲ್ಲಿವರೆಗೆ ಇರ್ತೈತಿ, ಮತ್ತು ಆ ಅಪ್ಲಿಕೇಶನ್ ಯಾವಾಗ ಬಿಡುಗಡೆ ಆಗುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರ್ತೈತಿ, ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಅದ್ರ ಫೀಸ್ ಏನು, ಎಲ್ಲವನ್ನು ಸಂಕ್ಷಿಪ್ತವಾಗಿ ನೋಡೋದಾತಂದ್ರೆ, ಈ ಮೊದಲೇ ಹೇಳಿದ ಹಾಗೆ ಏಪ್ರಿಲ್ 3rd ವೀಕ್ ಒಳಗೆ ಈ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ವಿಂಡೋ ಓಪನ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಪೀರಿಯಡ್ ಎಲ್ಲಿಂದ ಎಲ್ಲಿವರೆಗೆ ಇರ್ತಪ್ಪ ಅಂತಂತಂದರೆ, ಏಪ್ರಿಲ್ 3rd ವೀಕ್ಲಿಂದ ಹಿಡಿದು ಮೇ 3rd ವೀಕ್ವರೆಗೆ ಇರ್ತಕ್ಕಂಥದ್ದು. ಇದು ಸ್ಪಷ್ಟವಾಗಿ ತಿಳ್ಕೊಬೋದು. ಇನ್ನು ಎಕ್ಸಾಮ್ ಡೇಟ್ಸ್, ಎಕ್ಸಾಮ್ ಯಾವಾಗ ನಡೀತೈತಪ್ಪ ಅಂತಂದರೆ ಈ ಜೂನ್ 25ರಿಂದ 29ವರೆಗೆ ಇರ್ತಕ್ಕಂಥದ್ದು ಏನೋ ಎಕ್ಸಾಮ್ ಡೇಟ್. ಇದು ಮೋಡ್ ಆಫ್ ಎಕ್ಸಾಮ್ ಅಂತಂದರೆ ಇದು ಕಂಪ್ಯೂಟರ್ ಬೇಸಲ್ಲಿ ಇರ್ತಕ್ಕಂಥದ್ದು, CVT ಮೆಥಡ್ ಇಲ್ಲಿ ಇರ್ತಕ್ಕಂಥ. ಇನ್ನು ರಿಸಲ್ಟ್ ಯಾವಾಗ ಬರ್ತಪ್ಪ ಅಂತಂದು ಕೇಳಿದರೆ, ಈ ರಿಸಲ್ಟ್ ಏನಾಗುತ್ತೆ ಜುಲೈ ಲಾಸ್ಟ್ ವೀಕ್ ಒಳಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತಂದು ಹೇಳ್ಯಾರ ಅವರು. ಅದ್ರ ಪ್ರಕಾರ ಅದು ಇದು ಏನೈತಲ್ಲ, ಈ ಒಂದು ಲೈವ್ ಅಪ್ಡೇಟ್ ಏನೈತಲ್ಲ, ಈ ಅಪ್ಡೇಟ್ನ ಒಂದು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ವಾರ ಅಥವಾ 15 ದಿವಸ ಒಳಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಿಡ್ತಾರೆ. ಸೊ ಅದು ಇದೇ ಸೇಮ್ ಆಗಿ ಇರ್ತೈತೆ ಅಂತದ್ದು. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವ ರೀತಿಯಾಗಿರ್ತದೆ ನೋಡೋದಾತಂದ್ರೆ, ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಮೊದಲಿಗೆ ನೋಡೋದಾದರೆ, ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಎ ಮಾಸ್ಟರ್ ಡಿಗ್ರಿ ವಿತ್ ಅಟ್ ಲೀಸ್ಟ್ 55 ಮಾರ್ಕ್ಸ್ ಅಂತಂದ್ರೆ, ಈ ಕ್ಯಾಂಡಿಡೇಟ್ಸ್ ಏನಾಗಿರಬೇಕು, ಮಾಸ್ಟರ್ ಡಿಗ್ರಿ ಅಂತ ಪಡೆದಂಥವ್ರು ಆಗಿರಬೇಕು, ಸ್ನಾತಕೋತ್ತರ ಪದವಿಯನ್ನು ಓದಿರಬೇಕು. MA, MCom, MSc ಎಕ್ಸ್ಟ್ರಾರ್ಡಿನರಿ ಏನಿರ್ತಾವಲ್ಲ ಅವು ನೋಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಏನು ಮಾಡಿರ್ತಾರೆ, 55 ಮಾರ್ಕ್ಸ್ಗಳನ್ನು ತೊಗೊಂಡಿರ್ಬೇಕು. 55% ಅವ್ರು ಮಾಡಿರಬೇಕು. ಅಂದ್ರೆ ಮಾತ್ರ ಅವ್ರು ಎಲಿಜಿಬಲ್ ಆಗ್ತಾರೆ ಅಂತಂದು ಹೇಳಿ. ಇನ್ನು 50% ಯಾರ್ಯಾರು ತೊಗೋಕಪ್ಪ ಅಂದ್ರೆ OBC, SC, ST ಹಾಗೂ PWD ಟ್ರಾನ್ಸ್ಜೆಂಡರ್ಗೆ 50%. ಇನ್ನು 5 ಮಾರ್ಕ್ಸ್ ಏನು ರಿಲ್ಯಾಕ್ಸೇಷನ್ ಇದೆ. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದುವರೆದು ಫೈನಲ್ ಇಯರ್ ಎಕ್ಸಾಮಲ್ಲಿ ಓದ್ತಕ್ಕಂಥವ್ರು ಸಹ ಈ ಒಂದು ಎಕ್ಸಾಮ್ನ ಬರೀಬೋದು, ಅವರಿಗೆ ಅವಕಾಶ ಇದೆ ಅಂತಂದು NTA ಹೇಳಿದೆ. ಅದೇ ರೀತಿಯಾಗಿ ಈ ಏಜ್ ಲಿಮಿಟ್ ಏನಪ್ಪ ಅಂತಂದ್ರೆ, ಏಜ್ ಲಿಮಿಟ್ ನೋಡೋದ್ರೆ ಮೊದಲಿಗೆ ನಾವು JRFನ ಕುರಿತು ಏಜ್ ಲಿಮಿಟ್ ನೋಡೋದಾದರೆ,
ಮ್ಯಾಕ್ಸಿಮಮ್ 30 ವರ್ಷ ಒಳಗಾಗಿರ್ತದೆ, ಅದು ಏನು ಜಾಸ್ತಿ ಇಲ್ಲ. 30 ವರ್ಷ ಆಗಿರಬೇಕು ಅಥವಾ 30 ವರ್ಷಕ್ಕಿಂತ ಕೆಳಗಿದ್ದವ್ರು ಬರೀಬೇಕು. 30 ವರ್ಷ ಆದ ಆಫ್ಟರ್ 30 ಇಯರ್ಸ್ಗೆ ಅವ್ರು ಬರೆಯೋಕೆ ಅವಕಾಶ ಇಲ್ಲ. ಸೊ ಆ ಡೇಟ್ ಕೊಟ್ಟಿದ್ರೆ ಆ ಡೇಟ್ ಒಳಗೆ ಇವರಿಗೆ ಬರೆಯೋಕೆ ಅವಕಾಶ. ನೀ ಜೂನ್ 1/2026 ಅವ್ರು 30 ವಯಸ್ಸಾತಪ್ಪ ಅಂದ್ರೆ ಬರೆಯೋಕೆ ಬರೋಲ್ಲ. ಹಾಗಾಗಿ ಅದರೊಳಗೆ ನೀವು ಏಜನ್ನು ಸರಿಯಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಇದು ಮಾಡ್ಬೇಕಾಗತ್ತೆ. ಈಗ ಫ್ರೆಷರ್ಸ್ ಆದರೆ 1 ವರ್ಷ 2 ವರ್ಷ ಆಯ್ತು ನಾನು MA ಮುಗಿಸಿ ಬರ್ತೀವಿ ಅಂದ್ರೆ ಅವ್ರಿಗೇನು ನೋ ಪ್ರಾಬ್ಲಮ್. ಬಟ್ ಆಗಲೇ ಒಂದು 5 ವರ್ಷ ಆಗಿ MA ಪಾಸ್ ಮಾಡ್ಕೊಂಡಾದ್ರು ಇರ್ತಾರಲ್ಲ, ಸೊ ಅವ್ರು JRF ಮಾಡ್ಕೋಬೇಕಪ್ಪ ಅಂದ್ರೆ ಅವ್ರು 30 ವಯಸ್ಸು ಆಗಿರ್ಬಾರ್ದು. 30 ವರ್ಷ ಆತಂದ್ರೆ ಅವ್ರಿಗೆ ಬರೆಯೋಕೆ ಅವಕಾಶ ಇಲ್ಲ ಅಂತೇಳಿ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರಿಗೆ ಸಂಬಂಧಪಟ್ಟಂಥ ಇದು ಒಂದು ಏಜ್ ಏನರ ಐತಪ್ಪ ಅಂದರೆ ಇದಕ್ಕೆ ನೋ ಏಜ್ ಲಿಮಿಟ್, ಯಾವುದೇ ಏಜ್ ಲಿಮಿಟ್ ಇಲ್ಲ. ಹಾಗಾಗಿ ಇವರು ಯಾವಾಗಾದರೂ ಬರಿಬೋದು, ಯಾವಾಗಾದ್ರೂ ಪಾಸ್ ಮಾಡ್ಕೋಬೋದು, ಅದಕ್ಕೆ ಏಜ್ ಇಲ್ಲ. ಬಟ್ JRF ಐತಿಲ್ಲ, ಈ JRF ಏನಪ್ಪ ಅಂದರೆ ಏನಂತಂದರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತೇಳಿ. ಸೊ ಇದು PhD ಮಾಡೋರಿಗೆ 45,000 ರೂಪಾಯಿ ಸ್ಟೈಫಂಡ್ ಬರ್ತಕ್ಕಂಥದ್ದು ರಿಸರ್ಚ್ ಸಂಬಂಧಪಟ್ಟಾಗ. ಇವರು ಕಿರಿಯ ಸಂಶೋಧಕರಾಗಿಬಿಡ್ತಾರೆ. ಇವರು JRF ಮಾಡ್ಕೊಂಡು PhD ಮಾಡ್ಕೊಂಬಿಡ್ತಾರೆ ಅಂದರೆ ಕಿರಿಯ ಸಂಶೋಧಕರಾಗಿಬಿಡ್ತಾರೆ. ಬರೀ ನಾಟ್ ಓನ್ಲಿ PhD ಹೋಲ್ಡರ್, ಬಟ್ ಇವ್ರು ಮಸ್ಟ್ ಆ್ಯಂಡ್ ಶುಡ್ ಏನಾಗ್ತಾರೆ, ಇವರು ರಿಸರ್ಚ್ ಪರ್ಸನ್, ಜೂನಿಯರ್ ರಿಸರ್ಚ್ ಪರ್ಸನ್ ಆಗ್ತಾರಂತೇಳಿ. ಸೊ ಅದು ಭಾಳ ಆಪರ್ಚುನಿಟಿ ಐತಿ, JRF ಒತ್ಕೊಳ್ರಿ. ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ, ಈ ಒಟ್ಟು 2 ಪೇಪರ್ಗಳಿರ್ತವೆ, ಅದನ್ನು 3 ತಾಸೊಳಗೆ ಬರಿಬೇಕಾಗುತ್ತೆ. ಒಟ್ಟೇನಾಗುತ್ತೆ 3 ತಾಸೊಳಗೆ 2 ಪೇಪರ್ನ ಬರಿಬೇಕಾಗತ್ತೆ. ಸೊ ಅದನ್ನು ತಲೆಗೆ ಇಟ್ಕೋಬೇಕು. ಇನ್ನು ಮುಂದುವರೆದು ಈಗ 2 ಪೇಪರ್ ಅದಾವ ಅಂತ ಹೇಳಿದ್ನಲ್ಲ, ಅದ್ರಾಗ ಪೇಪರ್ 1 ಏನೈತಪ್ಪ, ಎಕ್ಸಾಮ್ ಪ್ಯಾಟ್ರನ್ ಏನು, ಅದರಲ್ಲಿ ಪ್ರಶ್ನೆಗಳು ಹೇಗೆ ಬರ್ತಾವೆ, ಕ್ವಶನ್ಸ್ ಹೇಗಿರ್ತಾವೆ, ಯಾವ್ಯಾವ ವಿಷಯಗಳ ಮೇಲೆ ಕ್ವಶನ್ಸ್ ಇರ್ತಾವೆ ನೋಡೋದಾದರೆ, ಈ ಮಸ್ಟ್ ನೀವೇನು ತಿಳ್ಕೊಬೇಕಪ್ಪ ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ 50 ಕ್ವಶನ್ಗಳು ಇರ್ತಾವೆ. ಏನಾಗುತ್ತೆ 50 ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಇರ್ತಾವೆ. ಸೊ ಅವು ಈ ಟೀಚಿಂಗ್, ರಿಸರ್ಚ್, ಆಪ್ಟಿಟ್ಯೂಡ್, ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಡಾಟಾ ಇಂಟರ್ಪ್ರಿಟೇಷನ್. ಸೊ ಈ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇನ್ನು ಎಲ್ಲಿದ್ರಾಗ ಇನ್ನು ಟೋಟಲು 10 ಸಬ್ಜೆಕ್ಟ್ ಇರ್ತಾವೆ ಪೇಪರ್ 1ಗೆ. ಪೇಪರ್ 2ಗೂ 10 ಸಬ್ಜೆಕ್ಟ್ ಇರ್ತಾವೆ. ICT ಅಂತ ಬರ್ತೈತಿ, ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ ಅಂತ ಬರ್ತೈತಿ, ಇನ್ನೂ ಅದಾವೆ ಮುಂತಾದ ಪ್ರಶ್ನೆಗಳು ಅದಾವೆ, ಚಾಪ್ಟರ್ ಅದಾವೆ. ಸೊ ಇದರಲ್ಲಿ ಮುಖ್ಯವಾಗಿ ಏನು ಮಾಡಿರೋ NTA ತನ್ನ ವೆಬ್ಸೈಟ್ ಒಳಗೆ ಟೀಚರ್ ರಿಸರ್ಚ್ ಆಪ್ಟಿಟ್ಯೂಡ್ ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಅಷ್ಟು ಹಾಕೊಂಡೈತೆ ನೋಡ್ಕೋಬೋದು. ಸೊ ಅದು ಒಂದು ಈ ಒಂದು ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಏನು ಮಾಡಿರ್ತೀನಿ, UGC ನೆಟ್ ಅಥವಾ KSET ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ, KSET ಮತ್ತು ನೆಟ್ ಎಕ್ಸಾಮ್ ಪ್ಯಾಟ್ರನ್ ಒಂದೇ, ಅವೇನು ಬೇರೆ ಬೇರೆ ಇಲ್ಲ. ಸೊ ನೀವು ಹಂಗೇನಾದ್ರು ನೋಡ್ಬೇಕಪ್ಪ ತಿಳ್ಕೊಬೇಕಪ್ಪ ಅಂತಂದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ KSET ಎಕ್ಸಾಮ್ ಪ್ಯಾಟ್ರನ್ ಅಂತಂದೇಳಿ ನಾನು ಅನಾಲಿಸಿಸ್ ಅಂತಂದೇಳಿ ಇತ್ತು, ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಹಾಕಿರ್ತೀನಿ, ನೀವು ನೋಡ್ಕೋಬೋದು, ಅದಕ್ಕೇನು ಅಭ್ಯಂತರ ಇಲ್ಲ. ಇದು 1ನೇ ಪೇಪರ್ಗೆ ಸಂಬಂಧಪಟ್ಟದ. ಇದು ಮತ್ತು ಅದು ಮುಖ್ಯವಾಗಿ ತಿಳ್ಕೊಬೇಕು ನೀವು. ಈ 1ನೇ ಪೇಪರ್ ಯಾರ್ಯಾರು ಸಂಬಂಧಪಡ್ತಪ್ಪ ಅಂತಂದ್ರೆ ಎಲ್ಲ 80 ಸಬ್ಜೆಕ್ಟ್ ಏನು ಬರೀತಾರಲ್ಲ ಅವರು ನೆಟ್ ಪತ್ರಿಕೆ ಏನು UGC ನೆಟ್ ಏನು ಬರೆಯೋಕೆ ಹೋಗ್ತಾರಲ್ಲ, ಸೊ 80 ಪ್ರಶ್ನೆ 80 ವಿಷಯದ ಒಂದು ಉಪನ್ಯಾಸಕರಿಗೂ ಸಹ ಈ ಒಂದೇ ಪೇಪರ್ ಅಪ್ಲಿಕೇಬಲು, ಒಂದೇ ಸಿಲೆಬಸ್ ಇರ್ತದೆ, ಅದ್ರಾಗೇನು ಬೇರೆ ಇಲ್ಲ. ಆ ದಿನಗಳ ಏನು ಶಿಫ್ಟ್ ವೈಸ್ ಏನು ಪ್ರಶ್ನೆ ಪತ್ರಿಕೆಗಳು ಏನು ಬೇರೆ ಬೇರೆ ಇರ್ತಾವಲ್ಲ, ಅದು ಬೇರೆ ಬೇರೆ ಇರುತ್ತೆ. ಬಟ್ ಇರೋದು ಒಂದೇ ಸಿಲೆಬಸ್, ಅದರಲ್ಲೇ ಬೇರೆ ಬೇರೆಯಾಗಿ ಕೇಳತ್ತಿರ್ತಕ್ಕಂಥದ್ದು. ಶಿಫ್ಟ್ 1 ಕೇಳಿದವ್ರಿಗೆ ಶಿಫ್ಟ್ 2ದಾಗ ಕೇಳಿರಲ್ಲ, ಹಿಂಗೆ ವಿಭಿನ್ನವಾಗಿ ಕೇಳ್ತಾರೆ. ಬಟ್ ಒಂದೇ ಪೇಪರ್ ಎಲ್ಲರಿಗೂ ಸೇಮ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಪೇಪರ್ 2 ನೋಡೋದಾತರ, ಈ ಪೇಪರ್ 2 ಹೇಗೈತಪ್ಪ, ಇದು ಒಂದು ಪ್ಯಾಟ್ರನ್ ಹೇಗೈತಿ ಅಂತಂದೇಳಿ ನೋಡೋದಂದ್ರೆ, ಇದು 100 MCQ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಇದು ಸಬ್ಜೆಕ್ಟ್ ವೈಸ್, ಅವ್ರು ಯಾವ ಸಬ್ಜೆಕ್ಟ್ ಚೂಸ್ ಮಾಡಿರ್ತಾರೆ ಆ ಸಬ್ಜೆಕ್ಟ್ ವೈಸ್ ಇರ್ತಕ್ಕಂಥದ್ದು 200 ಮಾರ್ಕ್ಸ್ಗಳಿಗಿರ್ತಕ್ಕಂಥದ್ದು. ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಮೊದಲಾದ ಸಬ್ಜೆಕ್ಟ್ ಅದು. ಒಟ್ಟು 80 ಸಬ್ಜೆಕ್ಟ್ಗೆ ಈ ಒಂದು ಪರೀಕ್ಷೆ ನಡೀತಕ್ಕಂಥ ಅರ್ಹತಾ ಪರೀಕ್ಷೆ ನಡೀತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕು. ಈ ಟೋಟಲ್ 300 ಮಾರ್ಕ್ಸ್ಗಳಿಗೆ ಈ ಒಂದು ಪರೀಕ್ಷೆ ನಡೀತಕ್ಕಂಥದ್ದು. ಸೊ ಮಾರ್ಕಿಂಗ್ ಸ್ಕೀಮ್ ಹೆಂಗೈತಪ್ಪ ಅಂತ ನೋಡ್ತಂದ್ರೆ, ಒಂದು ರೈಟ್ ಆತಂದರೆ, ಒಂದು ಪ್ರಶ್ನೆ ರೈಟ್ ಆತಂದರೆ 2 ಅಂಕಗಳು ಬರ್ತವೆ. ಅದನ್ನು ಯಾವುದೇ ಇಲ್ಲಿ ನೆಗೆಟಿವ್ ಇರೋದಿಲ್ಲ. ಒಂದು ಪ್ರಶ್ನೆ ನೀವೇನು ಕರೆಕ್ಟ್ ಆಯ್ತಪ್ಪ ಅಂತಂದರೆ 2 ಮಾರ್ಕ್ಸ್ ಬರ್ತವೆ. 10 ಕ್ವಶನ್ ತಪ್ಪಾದರೂ ನಿಮ್ಗೆ 2 ಮಾರ್ಕ್ಸ್ ಹಾಗೇ ಇರ್ತವೆ. ಅವು ಯಾವುದೇ ನೆಗೆಟಿವ್ ಎಲ್ಲ ಕಟ್ ಆಗಲ್ಲ. 0.25 ಅಂತಂದು ಏನಿರ್ತಾವಲ್ಲ ಬೇರೆ ಎಕ್ಸಾಮ್ಗೆ, ಇದು ಕ್ವಾಲಿಫೈ ಪೇಪರ್ ಅಥವಾ ಎಲಿಜಿಬಿಲಿಟಿ ಪೇಪರ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಅದ್ರ ಬಗ್ಗೆ ನೀವು ಡೋಂಟ್ ವರಿ. ನೀವೇನು ಮಾಡಬೇಕು, ತಪ್ಪಾಗಲಿ ಸರಿಯಾಗಲಿ ನೀವು ಆಯ್ಕೆ ಬರಬೇಕು, ಬಿಟ್ಟು ಬರಬಾರ್ದು ಅಷ್ಟೇ. ಇನ್ನು ಇದಿಷ್ಟು ಏನಾಗಿತ್ತು ಎಕ್ಸಾಮ್ ಪ್ಯಾಟ್ರನ್ನ ಮತ್ತು ಪೇಪರ್ ಬಗ್ಗೆ ಆಗಿತ್ತು.
ಸೊ ಈಗ ಔ ಟು ಅಪ್ಲೈ ಸ್ಟೆಪ್ಸ್ ಅಂತಂದು ಹೇಳಿ ಎಲ್ಲಿ ಹಾಕಬೇಕು ನಾವು ಅಂತಂತ ಹೇಳಿದಾಗ ನೀವೇನು ಮಾಡಬೇಕು NTA ವೆಬ್ಸೈಟ್ ವಿಸಿಟ್ ಮಾಡಬೇಕು. ಆಯಿತಾ, UGC.net .NTA.ac.in ಅಂತ ನೋಡ್ತಂದ್ರೆ UGC.net ವೆಬ್ಸೈಟ್ ಏನಾಗುತ್ತೆ ಓಪನ್ ಆಗುತ್ತೆ. ನೀವು ಅಲ್ಲಿ ಎಲ್ಲ ಏನೇನು ಮಾನದಂಡಗಳಿರ್ತಾವೆ ಅವೆಲ್ಲ ಹಾಕೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿಯಾಗಿ ಮತ್ತು ರಿಜಿಸ್ಟ್ರ್ ಏನಾಗುತ್ತೆ UGC.net ಜೂನ್ 2026 ಐತಲ್ಲ, ಈ ಒಂದು ಸೀಸನ್ ಒಳಗೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಅದೇ ರೀತಿಯಾಗಿ ಅಲ್ಲಿ ಏನೇನು ಫಿಲಪ್ ಮಾಡ್ಬೇಕಪ್ಪ ಅಂತಂದ್ರೆ ಪರ್ಸ್ನಲ್ ಆ್ಯಂಡ್ ಅಕಾಡೆಮಿಕ್ ಡೀಟೇಲ್ಸ್ನ ನೀವು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡಬೇಕು ಫಿಲಪ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಮುಂದೆ ಯಾವುದೇ ನಿಮ್ಮ ಕರೆಕ್ಷನ್ ಮಾಡೋಕೆ ಅವಕಾಶ ಇಲ್ಲ. ಒಂದೊಂದು ಸರಿ ಬಿಡ್ತಾರೆ, ಅಲ್ಲಿ ನೆಟ್ವರ್ಕ್ ಇಶ್ಯೂ ಬಂದು ಅದು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಸೊ ಕರೆಕ್ಷನ್ ಹಂಗಾಗಿ ನೀವು ಫಸ್ಟ್ ಏನು ಹಾಕ್ತಿರ್ತೀರಲ್ಲ ಅವಾಗ ನೋಡಿ ತಪ್ಪು ಮಾಡದೆ ನಿಮ್ಮ ಒಂದು ಪರ್ಸ್ನಲ್ ಮತ್ತು ಅಕಾಡೆಮಿಕ್ ಡೀಟೇಲ್ಸ್ ಏನೋ ತುಂಬುವಂಥ ಪ್ರಯತ್ನ ಮಾಡಿರಿ. ಇನ್ನು 4ನೇದು ಏನೈತಪ್ಪ, ಅಪ್ಲೋಡ್ ಸ್ಕ್ಯಾನ್ಡ್ ಇಮೇಜ್. ಅಂದರೆ ಇಮೇಜ್ ಫೋಟೋ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಏನು ಮಾನದಂಡಗಳು ಅವರು 10ರಿಂದ 200 KB ಒಳಗೆ ಇರಬೇಕು. ಅದು ಫೋಟೋ ಸೈಜ್ ಏನಿರಬೇಕು 10ರಿಂದ 200 KB ಇರಬೇಕು. ಅದೇ ರೀತಿಯಾಗಿ ಈ ಸಿಗ್ನೇಚರ್ ಇರ್ತಾರೆ, ಫೋಟೋ ಸಿಗ್ನೇಚರ್ ಏನಪ್ಪ 4 KBಯಿಂದ 30 KB ಒಳಗೆ ಇರಬೇಕು. ಅದು ಮಸ್ಟ್ ಆ್ಯಂಡ್ ಶುಡ್ ಅಂದ್ರೆ ಅದು ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ಅಪ್ಲೋಡ್ ಆಗೋಲ್ಲ. ಹಾಗಾಗಿ ನೀವು ಎಲ್ಲ ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇನ್ನು ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಆಗೈತೆಪ್ಪ ಅಪ್ಲಿಕೇಶನ್ ಫೀ ಅಂತಂದರೆ ಜನರಲ್ನವ್ರಿಗೆ 1150 ಅದರಿಂದ 1220 ತನಕ ಇರ್ತೈತಿ. ಅದೇ ರೀತಿ ಈ ಒಂದು 600 ರೂಪಾಯಿ ಯಾರಿಗೆ ಇರ್ತೈತಪ್ಪ ಅಂದ್ರೆ OBC ಅವ್ರಿಗೆ ಇರ್ತದೆ. 2A 2B 3B ಏನೇನು ಬರ್ತಾವಲ್ಲ ಅವೆಲ್ಲ 600 ರೂಪಾಯಿ ಇರ್ತೈತೆ ಅವರಿಗೆ. ಇನ್ನು SC ST ಅವರಿಗೆ ಮತ್ತು PWD ಅವರಿಗೆ 325 ರೂಪಾಯಿ ಇರ್ತಕ್ಕಂಥದ್ದು ಇದು ಫೀಸ್ ಸ್ಟ್ರಕ್ಚರ್. PWD ಅವರಿಗೆ ಅಥವಾ ಟ್ರಾನ್ಸ್ಜೆಂಡರ್ಗೆ ಅಥವಾ ಅವ್ರಿಗೆಲ್ಲರಿಗೆ 325 ರೂಪಾಯಿ ಅಂತಂದು. ಸೊ ನೀವು ಎಲ್ಲ ಫೀ ಪೇಮೆಂಟ್ ಮಾಡಿದ ಮೇಲೆ ಫೈನಲ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ನಿಮ್ಗೆ ಕನ್ಫರ್ಮೇಷನ್ ಪೇಜ್ ಬರ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಪ್ರಿಂಟ್ ತೆಗ್ಸೋಬೋದು, ಇಲ್ಲಾಂದ್ರೆ ಡೌನ್ಲೋಡ್ ಮಾಡ್ಕೊಂಡು PDF ಮಾಡಿ ಇಟ್ಕೊಂತಾರೆ ಅಂದರೆ ಇಟ್ಕೋಬೋದು. ತದನಂತರ ಅಡ್ಮಿಟ್ ಕಾರ್ಡ್ ಏನು ಬರ್ತಾರೆ ಸಿಟಿ ಇಂಟಿಮೇಷನ್ ಅಂದ್ಬಿಟ್ಟಾಗ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು. ಇದಿಷ್ಟು ಏನಾಗುತ್ತೆ ಎಕ್ಸಾಮ್ ಪ್ಯಾಟರ್ನ್ ಆಗುತ್ತೆ. ಸೊ ಇಲ್ಲಿ ಒಂದು ಮುಖ್ಯವಾಗಿ ಏನು ಮಾಡಿರೋ ಒಂದು ನೋಟ್ ಅಂತಂದು ಹೇಳಿ ಇದು ಮಾಡಿ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟರೆ ಅದು ಏನನ್ನತ್ತಂದು ನೋಡೋಣ. ದ ಅಫಿಷಿಯಲ್ ಇನ್ಫಾರ್ಮೇಷನ್ ಈಸ್ ಅಕ್ಸೆಪ್ಟೆಡ್ ಟು ಬಿ ರಿಲೀಸ್ಡ್ ಇನ್ April 2026 ವಿಚ್ ವಿಲ್ ಕನ್ಫರ್ಮ್. ಕಡ್ಡಾಯವಾಗಿ ಏನಾಗುತ್ತಾ ಏಪ್ರಿಲ್ ಒಳಗೆ ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಬರ್ತೈತಿ ಅಂತಂದೇಳಿ UGC.net NTA ಏನು ಮಾಡೈತಿ ಹೇಳೈತಿ. ಸೊ ಇದಿಷ್ಟು ಈ ಒಂದು UGC.netನ ಸಂಪೂರ್ಣ ಎಕ್ಸಾಮ್ ಪ್ಯಾಟ್ರನ್ ಮತ್ತು ಫೀಸ್ ಸ್ಟ್ರಕ್ಚರ್ ಹೇಗೆ ಅನ್ನೋದನ್ನು ನಾವು ತಿಳಿಸ್ಕೊಟ್ವಿ. ಸೊ ಮುಂದಿನ ಒಂದು ತರಗತಿ ಒಳಗೆ ಮತ್ತೊಂದು ಅಥವಾ ಇದೇ ಒಂದು UGC.netನ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ, 10 ಚಾಪ್ಟರ್ ಹೇಗಿರ್ತಾವೆ, ಪೇಪರ್ 1 10 ಚಾಪ್ಟರ್ ಯಾವುವು, ಪೇಪರ್ 2 10 ಚಾಪ್ಟರ್ ಯಾವ್ಯಾವ ಇರ್ತಾವೆ, ಆಯಾ ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಏನಾಗುತ್ತೆ ನಾನು ಅನಾಲಿಸಿಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಾವು ಇದರ ರಿಲೇಟೆಡ್ ಸಹ ತರಗತಿಗಳನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಮ್ಮದು ಹೊಸ ಚಾನಲ್ ಆಗೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಡಿಲೇ ಆಗ್ತಾಯಿದೆ. ಸೊ ಆದಷ್ಟು ಬೇಗ ನಾವು ಏನು ಮಾಡ್ತೀವಿ ಒಳ್ಳೆಯ ತರಗತಿಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ವಾಹಿನಿಯ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂತಂದ್ರೆ ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥವ್ರು ಪ್ರಿಪರೇಷನ್ ಮಾಡ್ತಕ್ಕಂಥವ್ರಿಗೆ ಮೊದಲು ನಾವು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಅವ್ರಿಗೆ ತಿಳಿಸುವಂಥ ಪ್ರಯತ್ನ ಮಾಡುವುದು ನಮ್ಮ ಒಂದು ದುರ್ಗ ಲರ್ನಿಂಗ್ ಪ್ಲಾಟ್ಫಾರ್ಮ್ನ ಮುಖ್ಯ ಉದ್ದೇಶ. ತದನಂತರ ಅವರು ಏನು ಮಾಡ್ಬೋದು ಅದ್ರ ಸಿಲೆಬಸ್ ತಕ್ಕಂಗೆ ಕ್ವಶನ್ ಪೇಪರು ಬುಕ್ಸ್ ನೋಟ್ ರೆಫರೆನ್ಸ್ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಬರೀಬೋದು. ಸೊ ಮೊದಲು ಒಬ್ಬ ಸ್ಪರ್ಧಾರ್ಥಿ ಏನಪ್ಪ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದಾನೆ ಅಂತಂತಂದ್ರೆ ಅವು ಕನಿಷ್ಠ ಬೇಸಿಕ್ ನಾಲೆಡ್ಜರ್ ಇರ್ಬೇಕು. ಅವಾಗ ಎಕ್ಸಾಮ್ ಎಷ್ಟು ಪೇಪರ್ ಇರ್ತವೆ, ಎಕ್ಸಾಮ್ ಯಾವ ರೀತಿಯಾಗಿರ್ತೈತಿ, ಪೇಪರ್ ಎಷ್ಟು ಇರ್ತಾವೆ, ಸಿಲೆಬಸ್ ಏನು ಅನ್ನೋದನ್ನು ತಿಳ್ಕೊಂಬಿಡ್ತಂದ್ರೆ ಅರ್ಧ ಪಾಸ್ ಆದಾಗ ಅವ. ಇನ್ನು ಅರ್ಧ ಏನಿರುತ್ತೆ ನಾವು ಆ ಒಂದು ಓದ್ತೀವಲ್ಲ ರೆಫರೆನ್ಸ್ ಬುಕ್ಕ ಇರ್ತಾವಲ್ಲ ಆ ಸಿಲೆಬಸ್ ಪ್ರಕಾರ ಓದೋದು ಮತ್ತು ಕ್ವಶನ್ ಪೇಪರ್ ಬಿಡಿಸೋದು ಮತ್ತು ರಿವಿಷನ್ ಮಾಡೋದ್ರ ಮೇಲೆ ಇನ್ನೂ ಅರ್ಧ ಎಫರ್ಟ್ ನಮ್ಮ ಮೇಲೆ ಇರ್ತೈತಿ. ಅರ್ಧ ಏನಿರುತ್ತೆ ಈ ಪೇಪರ್ ಎಷ್ಟು ಇರ್ತವೆ ಮತ್ತು ಸಿಲೆಬಸ್ ಏನನ್ನೋದು ಸಂಪೂರ್ಣವಾಗಿ ಅಧ್ಯಯನ ಮಾಡಿಬಿಡ್ತೀವಿ ಅಂದ್ರೆ ಅರ್ಧ ಪಾಸ್ ಆದಾಗ. ಸೊ ಹಾಗಾಗಿ ನಾವು ಏನು ಮಾಡ್ತಾಯಿದ್ವಿ ಮೊದಲು ಎಲ್ಲರಿಗೆ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಎಲ್ಲರಿಗೆ ತಲುಪಬೇಕು, ತದನಂತರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಬೋದು ಅನ್ನುವ ಒಂದು ನಿಟ್ಟಿನಲ್ಲಿ ನಮ್ಮ ತರಗತಿಗಳನ್ನು ನಾವು ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಇದಕ್ಕೆ ತಾವು ಸಪೋರ್ಟ್ ಮಾಡಿರಿ ಅಂತಂದು ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.